ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಹೋದ ತರಗತಿಯಲ್ಲಿ ಈ ಕೃಷಿ ಉತ್ಪನ್ನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೂ ಅಗ್ರಿಕಲ್ಚರ್ ವ್ಯವಸಾಯ ಇದರ ಒಂದು ಸಣ್ಣ ಇತಿಹಾಸ ಏನಿತ್ತು ಅನ್ನೋದ್ರ ಬಗ್ಗೆ ಕುರಿತು ಕೂಡ ಮಾತಾಡ್ತಾ ಇದ್ವಿ. ಸೊ ಆದ್ರಿಂದ ನಿಮ್ಮ ಪಠ್ಯದ ಮೊದಲನೆಯ ಪಾಠ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಪಾಠದಲ್ಲಿ ನಾವಿದ್ದೀವಿ ಈಗ. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಒಂದು ಚಿಕ್ಕ ರೀಕ್ಯಾಪ್. ಈಗ ಟಿವಿ ಸೀರಿಯಲ್ ನ ನೋಡ್ತಿರ್ಬೇಕಾದ್ರೆ ಹಿಂದೆ ಏನ್ ನಡೆದಿತ್ತು ಅನ್ನೋಂಥ ರೀಕ್ಯಾಪ್ ನೋಡ್ತೀವಲ್ಲ, ಅದೇ ರೀತಿ ಹಿಂದಿನ ತರಗತಿಯಲ್ಲಿ ನಾವ್ ಏನ್ ಕಲ್ತಿದ್ವಿ ಈ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಪಾಠದ ಮೂಲಕ ಅಂತ ನೋಡೋದಾದ್ರೆ, ನಾವು ಅಗ್ರಿಕಲ್ಚರ್ ವ್ಯವಸಾಯ ಅಂತ ಹೇಳಿದ್ರೆ ಏನು? ಎಲ್ಲಾ ಜೀವಿಗಳಿಗೂ ನಮ್ಮ ದೇಶದಲ್ಲಿ ತುಂಬಾ ಬೃಹತ್ತಾದಂತಹ ಪಾಪ್ಯುಲೇಷನ್ ಇದೆ ಅಲ್ವಾ? ಜನಸಂದಣಿ ಹೆಚ್ಚಿನ ಜನರಿದ್ದಾರೆ. ಆ ಜನಸಮೂಹಕ್ಕೆಲ್ಲಾರ್ಗೂ ಆಹಾರವನ್ನ ಒದಗಿಸ್ಬೇಕಾದ್ರೆ ಆಹಾರದ ನಿಯಮಿತವಾದಂತಹ ಉತ್ಪಾದನೆ ಅಂದ್ರೆ ಇಲ್ಲಿ ಪ್ರೊಡಕ್ಷನ್ ಮತ್ತು ಸಮರ್ಪಕವಾದಂತಹ ನಿರ್ವಹಣೆ ಅಂದ್ರೆ ಮ್ಯಾನೇಜ್ಮೆಂಟ್ ಮತ್ತು ವಿತರಣೆ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಇವಿಷ್ಟು ಆಗುವಂತಹ ಅಗತ್ಯ ಇದೆ. ಆದ್ರಿಂದ ಈ ಒಂದು ಅಗ್ರಿಕಲ್ಚರ್ ವ್ಯವಸಾಯ ಅನ್ನೋದು ಸೃಷ್ಟಿಯಾಗಿದ್ದು ಒಂದು ಕ್ರಿಸ್ತಪೂರ್ವ 10,000ನೇ ಇಸ್ವಿಯ ಸಮಯದಲ್ಲಿ ಜನರು ನೊಮ್ಯಾಡಿಕ್ ಆಗಿದ್ರು. ನೊಮ್ಯಾಡಿಕ್ ಅಂತ ಹೇಳಿದ್ರೆ ಏನು? ಅಲೆಮಾರಿಗಳಾಗಿರ್ತಾರೆ. ನೊಮ್ಯಾಡಿಕ್ ಅಂದ್ರೆ ಅಲೆಮಾರಿಗಳಾಗಿರ್ತಾರೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆಹಾರ ಹಾಗೂ ವಸತಿಗೋಸ್ಕರ ಓಡಾಡ್ತಾ ಇರ್ತಾರೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಅವರು ಒಂದೇ ಸ್ಥಳದಲ್ಲಿ ನೆಲೆ ನಿಂತರು. ಯಾವಾಗ ಈ ಒಂದು ಸಿವಿಲೈಸೇಷನ್ ಅಥವಾ ನಾಗರಿಕತೆಯ ಉಗಮವಾದಂತಹ ಸಂದರ್ಭದಲ್ಲಿ ನೀವೆಲ್ಲ ಇತಿಹಾಸದ ಪಾಠಗಳಲ್ಲಿ ಕೇಳಿರಬಹುದು ಅಲ್ವಾ? ಸಿಂಧು ನಾಗರಿಕತೆ, ಈಜಿಪ್ಟಿಯನ್ ನಾಗರಿಕತೆ ಇವೆಲ್ಲ ನೀವ್ ಕೇಳಿದ್ದೀರಾ ಹೌದಾ? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹೌದಾ? ಕೇಳಿದ್ದೀರಾ ಇದನ್ನೆಲ್ಲ? ಸೊ ಇದನ್ನೆಲ್ಲ ನೀವ್ ಕೇಳಿದಾಗ ಏನಾಗುತ್ತೆ, ಈ ನಾಗರಿಕತೆ ಉಗಮವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಅಲೆಮಾರಿಗಳಂತೆ ಓಡಾಡೋದನ್ನ ಬಿಟ್ಟು ಒಂದೇ ಜಾಗದಲ್ಲಿ ನೆಲೆ ನಿಲ್ತಾರೆ. ಆ ಜಾಗದಲ್ಲಿ ಒಂದು ಬೃಹತ್ತಾದಂತಹ ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದನ್ನೇ ನಾವು ಬೆಳೆ ಅಥವಾ ಕ್ರಾಪ್ ಅಂತ ಕರೆಯೋದು. ಜೊತೆಗೆ ಈ ಒಂದು ಬೆಳೆಯನ್ನ ಬೆಳಿತಾ ಬೆಳಿತಾ ಆಯಾ ಋತುಮಾನಕ್ಕೆ ತಕ್ಕಂತೆ ಋತುಮಾನ ಸೀಸನಲ್ ಪ್ಲಾಂಟ್ಸ್ ಅಂತ ಕರಿತೀವಿ ಅಲ್ವಾ? ಈಗ ನಾವು ಮಾವಿನ ಸೀಸನ್ ಅಲ್ಲಿ ಚೆನ್ನಾಗಿ ಮಾವನ್ನ ತಿಂದ್ವಿ. ಹಲಸಿನ ಸೀಸನ್ ಏನೋ ಬಂತು, ಹಲಸನ್ನ ತಿಂತಾ ಹೋಗ್ತೀವಿ. ಇನ್ನೊಂದು ತಿಂಗಳು ಬಿಟ್ಟು ಮಾವ್ ತಿನ್ಬೇಕು ಅಂತ ಅನ್ಸ್ಕೊಂಡ್ರು ಸಹ ನಮ್ಗೆ ಸಿಗ್ಲೋದು ತುಂಬಾ ದುರ್ಲಭ ಆಗ್ತಾ ಹೋಗುತ್ತೆ. ಬಿಕಾಸ್ ಸೀಸನ್ ಅಲ್ಲೇ ಅದು ಅವೈಲಬಲ್ ಆಗಲ್ವಲ್ಲ. ಆದ್ರಿಂದ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳೇನಿದೆ ಅವುಗಳನ್ನ ನಾವ್ ಏನಂತ ಕರಿತೀವಿ? ಖಾರಿಫ್ ಬೆಳೆಗಳು ಅಂತ ಕರಿತೀವಿ. ನಾವು ಅವುಗಳನ್ನ ಖಾರಿಫ್ ಬೆಳೆ ಅಂತ ಕರಿತೀವಿ. ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳನ್ನ ನಾವೇನಂತ ಕರಿತೀವಿ? ರಬಿ ಬೆಳೆಗಳು ಅಂತ ಕರಿತೀವಿ. ರಬಿ ಅಲ್ಲ, ರಬಿ ಬೆಳೆಗಳು ಅಂತ ಕರಿತೀವಿ. ಈ ಬೇಸಿಗೆಯ ಸಮಯದಲ್ಲಿ ನಾವು ದ್ವಿದಳ ಧಾನ್ಯಗಳು, ತರಕಾರಿಗಳು ಇವುಗಳನ್ನ ಬೆಳಿಲಿಕ್ಕೆ ಶುರು ಮಾಡ್ತೀವಿ. ಸೊ ಇದು ನಾವು ಏನನ್ನ ಬೆಳಿತೀವಿ ಮತ್ತೆ ಯಾವ ಕಾಲಮಾನದಲ್ಲಿ ಹೇಗೆ ಬೆಳಿತೀವಿ ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆಗಳಾಗಿದ್ವು. ಇದಾದ ನಂತರ ನಾವು ಬೆಳೆಯನ್ನ ಬೆಳಿಲಿಕ್ಕೆ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ನ ಮಾಡ್ತಾ ಹೋಗ್ತೀವಿ. ಈಗ ನೋಡಿ ನಾವು ಶಾಲೆ ಈಗ ನಿಮ್ಗೆ ಈ ಪಾಠಗಳನ್ನ ಮಾಡ್ಲಿಕ್ಕೆ ಒಂದು ಲೆಸನ್ ಪ್ಲಾನ್ ಅಂತ ಸಿದ್ಧತೆನ ಮಾಡ್ಕೊಂಡಿರ್ತೀರಲ್ವಾ? ನಿಮ್ ಟೀಚರ್ಸ್ ಗಳನ್ನೆಲ್ಲ ಕೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ ಒಂದು ಲೆಸನ್ ಪ್ಲಾನ್ ಅನ್ನೋದನ್ನ ಮಾಡ್ಕೊಂಡಿರ್ತೀವಿ. ನಿರ್ದಿಷ್ಟವಾಗಿ ಈ ಸಮಯದಲ್ಲಿ ಇಷ್ಟು ಪಾಠವನ್ನ ನಾವು ಮುಗಿಸ್ಬೇಕು, ಪೋರ್ಷನ್ಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕು, ಈ ತಿಂಗಳಲ್ಲಿ ಒಂದು ಪರೀಕ್ಷೆಯನ್ನ ಇಡಬೇಕು, ಈ ರೀತಿಯಾಗಿರುತ್ತೆ. ಅದೇ ರೀತಿ ಒಂದು ಬೆಳೆಯನ್ನ ಬೆಳಿಬೇಕಾದ್ರೂ ಕೂಡ ಅದಕ್ಕೆ ಆದಂತಹ ಒಂದು ನಕ್ಷೆಯನ್ನ ಹಾಕ್ಬೇಕಾಗತ್ತೆ.
ನಕ್ಷೆ ಅಂದ್ರೆ ಇಲ್ಲಿ ಮ್ಯಾಪ್ ಅನ್ನುವಂತಹ ಅರ್ಥ ಅಲ್ಲ, ಬದಲಿಗೆ ಯಾವುದು ಯಾವ ಸಂದರ್ಭದಲ್ಲಿ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಮಾಡ್ಬೇಕಾಗತ್ತೆ. ಈಗ ಸಂಜೆ 4 ಗಂಟೆಗೆ ಬೆಳಗಿನ ಉಪಹಾರ ಮಾಡ್ಲಿಕ್ಕಾಗತ್ತಾ? ಇಲ್ಲ. ರಾತ್ರಿ 10 ಗಂಟೆಗೆ ಕಾಫಿ ಕುಡಿಲಿಕ್ಕಾಗತ್ತಾ? ಇಲ್ಲ. ಯಾವ ಸಮಯದಲ್ಲಿ ಯಾವ ಕೆಲ್ಸವನ್ನ ಮಾಡ್ಬೇಕು ಅದೇ ಕೆಲ್ಸವನ್ನ ಮಾಡ್ಬೇಕಲ್ವಾ? ಅದೇ ರೀತಿ ಈ ಕೃಷಿಯಲ್ಲೂ ಕೂಡ ಈ ಕೃಷಿಯನ್ನ ಮಾಡ್ಲಿಕ್ಕೆ ತನ್ನದೇ ಆದಂತಹ ಪದ್ಧತಿಗಳಿರುತ್ತೆ. ಸೊ ಆ ಪದ್ಧತಿ ಏನೇನು ಅಂತ ನಾವು ಹೋದ್ ಕ್ಲಾಸ್ನಲ್ಲೂ ತಿಳ್ಕೊಂಡಿದ್ವಿ. ಈ ಕೃಷಿಗೆ ಸಂಬಂಧಪಟ್ಟಂತಹ ಚಟುವಟಿಕೆ ಅಥವಾ ಕಾರ್ಯಗಳನ್ನ ಕೃಷಿ ಪದ್ಧತಿ ಅಂತ ನಾವು ಕರಿತೀವಿ. ಈ ಚಟುವಟಿಕೆಯನ್ನ ನೋಡೋದಾದ್ರೆ ಒಂದ್ಸಲ ರೀಕ್ಯಾಪ್ ಮಾಡ್ಕೊಳ್ಳೋಣ. ನೀವು ಹೇಳ್ತಾ ಬನ್ನಿ ಏನೇನು ಅಂತ. ಮೊದಲನೇದು ಮಣ್ಣನ್ನು ಹದಗೊಳಿಸುವುದು. ಮಣ್ಣನ್ನು ಹದಗೊಳಿಸುವುದು. ಪ್ರಿಪ್ರೇಷನ್ ಆಫ್ ಸಾಯಿಲ್ ಅಂತ ನಾವು ಕರಿತೀವಿ ಇಂಗ್ಲಿಷ್ ನಲ್ಲಿ. ಮಣ್ಣನ್ನ ಹದಗೊಳಿಸುವಿಕೆ. ಹದಗೊಳಿಸುವಿಕೆ. ಎರಡನೇದು ಬಿತ್ತನೆ. ಬಿತ್ತನೆ ಅಂದ್ರೆ ಸೋಯಿಂಗ್, ಬೀಜಗಳ ಬಿತ್ತನೆ. ಅದಾದ ನಂತರ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರವನ್ನ ಸಿಂಪಡಿಸುವುದು ಅಥವಾ ಸೇರಿಸುವುದು. ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ. ನಾಲ್ಕನೇದು ನೀರಾವರಿ. ನಾವ್ ಹೇಳ್ತೀವಲ್ಲ ಫಲವತ್ತಾದಂತಹ ನೀರಾವರಿ ಜಮೀನು ಅಂತ. ನೀರಾವರಿ ಅಂದ್ರೆ ಇರಿಗೇಷನ್. ಐದನೇದ್ ಬಂದು ಕಳೆಗಳಿಂದ ರಕ್ಷಣೆ. ಯಾವ ಕಳೆಗಳು? ಕಳೆಗಳು ಅಂದ್ರೆ ಇಲ್ಲಿ ಬೇಡದೇ ಇರುವಂತಹ ಸಸ್ಯ, ಮುಖದಲ್ಲಿ ಇರುವಂತಹ ಕಲೆಗಳು ಅಥವಾ ಮುಖದಲ್ಲಿ ಹೊಳೆಯುವಂತ ಕಳೆ, ಇವೆರಡೂ ಅಲ್ಲ. ಕಲೆಗಳು ಅಂತ ಹೇಳಿದ್ರೆ ಇಲ್ಲಿ ಬೇಡದೇ ಇರುವಂತಹ ಸಸ್ಯಗಳು. ಆರನೇದ್ ಬಂದು ಕೊಯ್ಲು ಮಾಡೋದು. ರೈತರು ಬಹಳ ಇಂದ ಮಾಡುವಂತಹ ಕೆಲಸ ಕೊಯ್ಲು ಮಾಡೋದು. ಕೊನೆಯದಾಗಿ ಬಂದು ನಾವು ಮಾಡಿಟ್ಟಂತಹ ಕೆಲಸವನ್ನ ಸಂಗ್ರಹಣೆ ಮಾಡೋದು. ಏನು ಬೆಳೆಯನ್ನ ಬೆಳ್ತಿರ್ತೀರಾ ಸಮರ್ಪಕವಾಗಿ ಅದೆಲ್ಲರಿಗೂ ಸಿಗ್ಬೇಕಲ್ವಾ, ಹಾಳಾಗ್ಬಾರ್ದಲ್ವಾ? ಆದ್ರಿಂದ ವೈಜ್ಞಾನಿಕವಾಗಿ ಅದನ್ನ ಸಂರಕ್ಷಿಸೋದು. ಸೊ ಈ 7 ಪಾಯಿಂಟ್ ಅನ್ನ ಒಂದ್ಸತಿ ನನ್ಗೆ ಹೇಳ್ತೀರಾ? ಒಟ್ಟಿಗೆ ಹೇಳೋಣವಾ? ಕೃಷಿ ಪದ್ಧತಿಗಳು. ಕೃಷಿ ಪದ್ಧತಿಗಳು ಅಂತ ಹೇಳಿದ್ರೆ ಏನು? ಕೃಷಿಯ ಚಟುವಟಿಕೆಗಳು ಅಥವಾ ಕೆಲಸವನ್ನ ಮಾಡುವಂತಹಕ್ಕೆ ಕೃಷಿ ಪದ್ಧತಿಗಳು ಅಂತ ಕರಿತೀವಿ. ಒಂದು ಮಣ್ಣನ್ನ ಹದಗೊಳಿಸುವಿಕೆ, ಪ್ರಿಪರೇಷನ್ ಆಫ್ ಸಾಯಿಲ್. ಎರಡನೇದು ಬಿತ್ತನೆ ಮಾಡೋದು ಅಥವಾ ಸೋಯಿಂಗ್ ಆಫ್ ದ ಸೀಡ್ಸ್. ಮೂರನೇದು ಸಾವಯವ ಮತ್ತು ರಸಗೊಬ್ಬರಗಳನ್ನ ಸೇರಿಸುವಂತಹದ್ದು. ಸಾವಯವ ಗೊಬ್ಬರ ಅಂದ್ರೆ ಮ್ಯಾನ್ಯೂರ್, ರಸಗೊಬ್ಬರ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್. ನಾಲ್ಕನೇದು ಬಂದು ನೀರಾವರಿ ಇರಿಗೇಷನ್. ಐದನೇದು ಕಳೆಗಳಿಂದ ರಕ್ಷಣೆ ಮಾಡ್ಕೊಳೋದು. ಆರನೇದು ಕೊಯ್ಲು. ಕೊಯ್ಲು ಅಂತ ಹೇಳಿದ್ರೆ ನಾವು ಬೆಳೆದಂತಹ ಬೆಳೆಯನ್ನ ಹಾರ್ವೆಸ್ಟಿಂಗ್ ಪೀರಿಯಡ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಕೊಯ್ಲನ್ನ ಮಾಡೋದು ಅಂತ. ಏಳನೇದು ಸ್ಟೋರೇಜ್ ಮಾಡೋದು, ಸಂಗ್ರಹಣೆ ಮಾಡುವಂತಹದ್ದು. ಈ 7 ಕೃಷಿ ಪದ್ಧತಿ ಬಹಳ ಮುಖ್ಯ ಅಥವಾ ಈ ಒಂದು ಪಾಠದ ಜೀವಾಳ ಅಂತ ಹೇಳ್ಬಹುದು. ಅದರಲ್ಲಿ ಒಂದು ಮಣ್ಣನ್ನ ಹದಗೊಳಿಸೋದು. ಇದ್ರ ಬಗ್ಗೆ ಈಗ ತಿಳ್ಕೊಂತಾ ಹೋಗೋಣ. ಮಣ್ಣನ್ನ ಹದಗೊಳಿಸೋದು ಇದು ಕೃಷಿ ಪದ್ಧತಿಯ ಬಹಳ ಮುಖ್ಯವಾದಂತಹ ಭಾಗ. ಇಲ್ಲಿ ಬೆಳೆಯನ್ನ ಬೆಳೆಯೋದ್ಕಿಂತ ಮೊದಲು ಆ ಮಣ್ಣನ್ನ ಪ್ರಿಪೇರ್ ಮಾಡ್ಕೊಬೇಕಾಗತ್ತೆ. ಇದು ಕೃಷಿಯ ಮೊದಲ ಹಂತವಾಗಿರುತ್ತೆ. ಇದು ತುಂಬಾ ಮುಖ್ಯವಾದಂತಹ ಕೆಲಸ. ಯಾಕಂದ್ರೆ ಮಣ್ಣನ್ನ ತಿರುವಿ ಹಾಕೋದು ಮತ್ತೆ ಅದನ್ನ ಸಡಿಲಗೊಳಿಸೋದು. ಸಡಿಲಗೊಳಿಸೋದು ಬಿಗಿಯಾದ ಮಣ್ಣಿನೊಳಗೆ ಈ ಬೇರುಗಳು ಹೋಗೋದಿಲ್ಲ ಅಲ್ವಾ? ಗಿಡಗಳ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯ ಆಗ್ಬೇಕು ಅಂದ್ರೆ ಅದನ್ನ ನಾವು ಸಡಿಲಗೊಳಿಸ್ಬೇಕಾಗತ್ತೆ. ಬೇರುಗಳು ಅತ್ಯಂತ ಆಳಕ್ಕೆ ಹೋದ್ರೂ ಕೂಡ ಸಡಿಲವಾದ ಮಣ್ಣು ಅವುಗಳ ಸುಲಭ ಉಸಿರಾಟಕ್ಕೆ ಅನುವು ಮಾಡಿಕೊಡುತ್ತೆ. ಆದ್ರಿಂದ ಸಡಿಲವಾಗಿಸೋದು ಬಹಳ ಮುಖ್ಯ. ಸಡಿಲವಾದಂತಹ ಮಣ್ಣು ಎರೆಹುಳುಗಳ ಮತ್ತು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಈ ಜೀವಿಗಳು ರೈತನ ಮಿತ್ರ ಅಂತಾನೆ ಹೇಳ್ಬಹುದು. ಯಾವುದು? ಸೂಕ್ಷ್ಮ ಜೀವಿಗಳು. ನಮ್ಗೆ ಮುಂದಿನ ಪಾಠದಲ್ಲಿ ಈ ಸೂಕ್ಷ್ಮ ಜೀವಿಗಳ ಬಗ್ಗೆನೇ ಒಂದು ಪಾಠ ಇದೆ. ಈಗ ಸದ್ಯಕ್ಕೆ ಎರೆಹುಳುಗಳು. ಎರೆಹುಳುಗಳನ್ನ ಇಂಗ್ಲಿಷ್ ನಲ್ಲಿ ನಾವು ಅರ್ತ್ ವಾರ್ಮ್ಸ್ ಅಂತ ಕರಿತೀವಿ. ಭೂಮಿಯಲ್ಲಿ ಕಂಡು ಬರುವಂತಹ ಹುಳುಗಳು. ಇವು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮಣ್ಣನ್ನ ತಿರುವಿ ಹಾಕುತ್ತೆ. ತಿರುವಿ ಹಾಕಿ ಅದನ್ನ ಸಡಿಲಗೊಳಿಸುತ್ತೆ ಮತ್ತೆ ಅದಕ್ಕೆ ಹ್ಯೂಮಸ್ ಅನ್ನ ಸೇರಿಸುತ್ತೆ. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ. ಜೊತೆಗೆ ಖನಿಜಗಳು. ಖನಿಜಗಳು ಅಂತ ಹೇಳಿದ್ರೆ ಮಿನರಲ್ಸ್. ನೀವ್ ಬೇಕಂದ್ರೆ ನೋಟ್ ಮಾಡ್ಕೊಂತಾ ಹೋಗ್ಬಹುದು. ನಾನ್ ಹೇಳ್ದಂಗು ನೋಟ್ ಮಾಡ್ಕೊಂತಾ ಹೋಗ್ಬಹುದು.
ಖನಿಜಗಳು, ಮಿನರಲ್ಸ್, ನೀರು, ಗಾಳಿ ಮತ್ತು ಕೆಲವು ಜೀವಿಗಳನ್ನ ಮಣ್ಣು ಒಳಗೊಂಡಿರುತ್ತೆ. ಅದನ್ನ ನಾವು ಹಿಂದಿನ ತರಗತಿಯಲ್ಲಿ 7ನೇ ತರಗತಿಯಲ್ಲೇ ನ್ಯೂಟ್ರಿಯೆಂಟ್ಸ್ ಆಫ್ ಪ್ಲಾಂಟ್, ಈ ಒಂದು ಸಸ್ಯಗಳಲ್ಲಿ ಇರುವಂತಹ ಪೋಷಕಾಂಶಗಳ ಬಗ್ಗೆ ಕಲಿತಿರ್ಬೇಕಾದ್ರೆ ತಿಳ್ಕೊಂಡಿದ್ವಿ. ಅದ್ರ ಜೊತೆಗೆ ಈ ಸತ್ತ ಸಸ್ಯಗಳು ಮತ್ತೆ ಪ್ರಾಣಿಗಳು ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳೊಂದಿಗೆ ವಿಘಟನೆಗೊಳ್ಳುತ್ತೆ. ಹೀಗೆ ಸತ್ತ ಜೀವಿಗಳಿದ್ದ ಅನೇಕ ಪೋಷಕಾಂಶಗಳು ಮಣ್ಣಿಗೆ ಮರಳಿ ಸೇರಿಸಲ್ಪಡುತ್ತೆ. ಈ ಪೋಷಕಾಂಶಗಳು ಪುನಃ ಸಸ್ಯಗಳಿಂದ ಹೀರಲ್ಪಡುತ್ತೆ. ಆದ್ರಿಂದ ಈ ಸಡಿಲಗೊಳಿಸೋದು ಅಥವಾ ಮಣ್ಣನ್ನ ತಿರುವು ಹಾಕೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ಕೇವಲ ಕೆಲವು ಸೆಂಟಿಮೀಟರ್ಗಳಷ್ಟು ದಪ್ಪದ ಮಣ್ಣಿನ ಮೇಲ್ಪದ್ರವು ಸಸ್ಯಗಳ ಬೆಳವಣಿಗೆಗೆ ಬೆಂಬಲಿಸೋದ್ರಿಂದ ಮಣ್ಣು ಸಡಿಲಗೊಳಿಸುವಂತಹ ಪ್ರಕ್ರಿಯೆ ಪೋಷಕಾಂಶದಿಂದ ಸಮೃದ್ಧವಾದಂತಹ ಮಣ್ಣನ್ನ ಮೇಲ್ಭಾಗಕ್ಕೆ ತರುತ್ತೆ. ಸೊ ಈಗ ಒಂದು ಮಣ್ಣು ಹೀಗಿದ್ದಾಗ ಅದನ್ನ ಮೇಲ್ಭಾಗಕ್ಕೆ ತರ್ಲಿಕ್ಕೆ ಅದು ಸಹಾಯ ಮಾಡ್ತಾ ಬರುತ್ತೆ. ಜೊತೆಗೆ ಈ ಪೋಷಕಾಂಶಗಳು ಸಸ್ಯಗಳು ಬಳಸ್ಕೊಳ್ಳುತ್ತೆ. ಆದ್ರಿಂದ ಮಣ್ಣನ್ನ ತಿರುವು ಹಾಕೋದು, ಸಡಿಲಗೊಳಿಸೋದು ಬಹಳ ಮುಖ್ಯವಾದಂತಹ ಕೆಲಸ. ಇದನ್ನ ಮಾಡ್ಲಿಕ್ಕೆ ಮಾಡುವಂತಹ ಪ್ರಕ್ರಿಯೆಯನ್ನ ನಾವು ತುಂಬಾ ಫೇಮಸ್ ಆಗಿ ತುಂಬಾ ಸುಲಭವಾಗಿ ಕರೆಯುವಂತಹ ಪದ ಅಂತ ಹೇಳಿದ್ರೆ ಉಳುಮೆ. ಈ ಪ್ರಕ್ರಿಯೆಯನ್ನ ಉಳುಮೆ ಅಂತ ಕರಿತೀವಿ. ಉಳುಮೆ ಮಾಡುವುದು, ಉಳುವವನು ಅಂತ ಹೇಳ್ತೀವಲ್ಲ, ಇದನ್ನ ನೇಗಿಲನ್ನ ಬಳಸಿ ಮಾಡ್ಲಾಗುತ್ತೆ. ನೇಗಿಲು ಯೋಗಿ ಅನ್ನುವಂತ ಹಾಡನ್ನ ನೀವ್ ಕೇಳಿರ್ಬಹುದು. ನಿಮ್ಗೆ ಪದ್ಯದ ರೂಪದಲ್ಲಾದ್ರೂ ಈ ಹಾಡಿತ್ತಲ್ವಾ? ನಾವೆಲ್ಲ ಓದ್ಬೇಕಾದ್ರೆ ಇತ್ತು. ನೇಗಿಲ ಹಿಡಿದು ಭೂಮಿಯನ್ನ ಉಳುವ ಯೋಗಿಯ ನೋಡಲಿ ಅನ್ನುವಂತಹ ಗೀತೆ ಕುವೆಂಪುರವರು ಬರೆದದ್ದು. ಗೊತ್ತಾ ಕುವೆಂಪು ಯಾರು ಅಂತ? ಕುವೆಂಪುರವರ ಪೂರ್ಣ ಹೆಸರು ಹೇಳ್ಬಲ್ಲಿರಾ? ಏನು ಕುವೆಂಪುರವರ ಪೂರ್ಣ ಹೆಸರು? ಹುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ನಮ್ಮ ಕರ್ನಾಟಕ ರಾಷ್ಟ್ರದ ರಾಷ್ಟ್ರಕವಿ ಅಂತಾನೆ ಹೆಸರನ್ನ ಪಡೆದಂಥವ್ರು ಇವರು. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಕವಿಗಳಲ್ಲಿ ಇವರು ಕೂಡ ಒಬ್ರು. ಆ ಕುವೆಂಪುರವರು ಬರ್ದಿರುವಂತಹ ನೇಗಿಲ ಯೋಗಿ ಅನ್ನುವಂತಹ ಪದ್ಯವನ್ನ ನೆನಪಿನಲ್ಲಿ ಇಟ್ಕೊಬಹುದು, ಅಥವಾ ನೀವು ಆ ಪದ್ಯವನ್ನ ಮತ್ತೆ ರೀವಿಸಿಟ್ ಮಾಡಬಹುದು ಅಲ್ವಾ? ಈಗ ನೇಗಿಲನ್ನ ಬಳಸಿ ನಾವು ಉಳುಮೆಯನ್ನ ಮಾಡ್ತೀವಿ. ಈ ನೇಗಿಲನ್ನ ಮರದಿಂದ ಮಾಡಿರ್ತಾರೆ, ಇಲ್ಲ ಕಬ್ಬಿಣದಿಂದ ಮಾಡಿರ್ತಾರೆ. ಒಂದ್ ವೇಳೆ ಮಣ್ಣು ಬಹಳಷ್ಟು ಒಣಗಿದ್ರೆ, ಗಟ್ಟಿಯಾಗಿದ್ರೆ ಉಳುಮೆ ಮಾಡೋದ್ಕಿಂತ ಮುಂಚೆ ಅದ್ರ ಮೇಲೆ ಸ್ವಲ್ಪ ನೀರನ್ನ ಚಿಮ್ಕಿಸ್ತಾರೆ. ಆದ್ರಿಂದ ಉಳುಮೆ ಮಾಡಿದಂತಹ ಜಮೀನು ಮಣ್ಣಿನಲ್ಲಿ ದೊಡ್ಡ ದೊಡ್ಡ ಉಂಡೆಗಳು, ಲಾಸ್ಟ್ ಕ್ಲಾಸ್ ನಲ್ಲೂ ಹೇಳಿದ, ಅದನ್ನ ನಾವು ಲಂಪ್ಸ್ ಅಂತ ಕರಿತೀವಿ. ಇವುಗಳನ್ನ ಹೆಂಟೆಗಳು ಅಂತ ಕರೀತಾರೆ ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ ಲಂಪ್ಸ್ ಅಂತ ಕರಿತೀವಿ. ಹೆಂಟೆಗಳು ಅಂದ್ರೆ ಲಂಪ್ಸ್ ಅಂತ ಅರ್ಥ. ಇದೇನಾಗುತ್ತೆ, ಉಳುಮೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇವುಗಳನ್ನ ಹೊಡಿಲಿಕ್ಕೆ ಲೆವೆಲರ್ ಅನ್ನುವಂತಹ ಒಂದು ಉಪಕರಣದ ಸಹಾಯದಿಂದ ಅದನ್ನ ಮಟ್ಟ ಮಾಡ್ತಾರೆ. ಕೆಲವೊಂದ್ಸಲ ಏನಾಗುತ್ತೆ, ಉಳುಮೆಗೆ ಮೊದಲು ಮಣ್ಣಿಗೆ ಗೊಬ್ಬರವನ್ನು ಹಾಕ್ತಾರೆ. ಗೊಬ್ಬರದ ಮಣ್ಣಿನೊಂದಿಗೆ ಸರಿಯಾಗಿ ಮಿಶ್ರಣ ಮಾಡೋದಕ್ಕೋಸ್ಕರ ಈಗ ಒಂದು ಈ ಭೂಮಿ ಹೀಗಿದೆ ಅಂದ್ರೆ ಇದ್ರ ಮೇಲೆ ಗೊಬ್ಬರವನ್ನ ಕೂಡ ಸಿಂಪಡಿಸ್ತಿರ್ತಾರೆ. ಈ ತರನಾಗಿ ಗೊಬ್ಬರವನ್ನ ಸಿಂಪಡಿಸ್ತಾರೆ. ಇದು ಭೂಮಿಯ ಜೊತೆಗೆ ಸೇರ್ಬೇಕಂದ್ರೆ ನೇಗಿಲ ಸಹಾಯದಿಂದ ಮಿಕ್ಸ್ ಅನ್ನ ಮಾಡ್ತಾ ಹೋಗ್ತಾರೆ. ಈಗ ಬಿತ್ತನೆಗೆ ಅದು ಫುಲ್ಲು ಸಿದ್ಧವಾಗಿರುತ್ತೆ. ಈಗ ನಾವು ಬಿತ್ತನೆಗಿಂತ ಮುಂಚೆ ಕೃಷಿ ಉಪಕರಣಗಳ ಬಗ್ಗೆ ಸ್ವಲ್ಪ ತಿಳ್ಕೊಂತ ಹೋಗೋಣ. ಮೇನ್ ಆಗಿ ಹೆಚ್ಚಿನ ಇಳುವರಿ ಅಂದ್ರೆ ಈಲ್ಡ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ನಲ್ಲಿ. ಇಳುವರಿಯನ್ನ ಪಡಿಬೇಕು ಅಂತ ಹೇಳಿದಾಗ ಮಣ್ಣು ಸಣ್ಣ ಕಣಗಳ ಗಾತ್ರಕ್ಕೆ ಪುಡಿ ಮಾಡೋದು ಅಗತ್ಯ. ಇದನ್ನ ಕೆಲವು ಸಲಕರಣೆಯಿಂದ, ಇನ್ಸ್ಟ್ರೂಮೆಂಟ್ಸ್ ಗಳಿಂದ, ಉಪಕರಣಗಳಿಂದ ನಾವು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಉಪಕರಣಗಳು ಅಂತ ಎಕ್ವಿಪ್ಮೆಂಟ್ಸ್ ಅಂತ ಅರ್ಥ. ನಾನು ಹೇಳ್ತಾ ಹೋದಂಗು ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ ಇದ್ರೆ ಟೆಕ್ಸ್ಟ್ ನಲ್ಲಿ, ಅಥವಾ ವಿದ್ಯಾಶಕ್ತಿಗೆ ಅಂತ ನೀವೇನಾದ್ರೂ ಒಂದು ಪುಸ್ತಕವನ್ನ ಇಟ್ಕೊಂಡಿದ್ರೆ ಅಲ್ಲಿ ನೀವು ನೋಟ್ ಮಾಡ್ಕೊಂತಾ ಹೋಗ್ಬಹುದು. ಯಾಕಂದ್ರೆ 2 ಭಾಷೆಗಳ ಒಂದು ಹಿಡಿತ ನಿಮ್ಗೆ ಸಿಗ್ತಾ ಹೋಗುತ್ತೆ. ಎಕ್ವಿಪ್ಮೆಂಟ್ಸ್ ಅಂತ ಹೇಳಿದ್ರೆ ಏನು? ಉಪಕರಣ. ಅರ್ಥ ಆಯ್ತಾ? ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಕೃಷಿ ಉಪಕರಣಗಳು. ಅರ್ಥ ಆಯ್ತಾ? ಈಗ ಇದನ್ನ ಕೆಲವು ಸಲಕರಣೆ ಅಥವಾ ಉಪಕರಣಗಳ ಸಹಾಯದಿಂದ ಮಾಡಲಾಗುತ್ತೆ. ಈ ಉದ್ದೇಶಕ್ಕೆ ಬಳಸುವಂತಹ ಮುಖ್ಯ ಸಲಕರಣೆಗಳು, ಎಕ್ವಿಪ್ಮೆಂಟ್ಸ್ ಅಂತ ಹೇಳಿದ್ರೆ ಅದು 3. ಒಂದು, ಇದು ನೋಟ್ ಮಾಡ್ಕೊಂಡಿದ್ದೀರಲ್ಲ, ನೇಗಿಲು. ನೇಗಿಲನ್ನ ಇಂಗ್ಲಿಷ್ ನಲ್ಲಿ ನಾವು ಪ್ಲೋ ಅಂತ ಹೇಳ್ತೀವಿ. 3ನೇದು ಎಡಕುಂಟೆ. ಎಡೆ ಕುಂಟೆ. ಇದ್ರ ಹೆಸರು ಎಡೆಕುಂಟೆ ಅಂತ. ಆದ್ರೆ ನಮ್ಮ ಆಡು ಭಾಷೆಯಲ್ಲಿ ಸವೆದು ಎಡಕುಂಟೆ ಅಂತ ಆಗೋಗ್ಬಿಡುತ್ತೆ. ಎಡೆಕುಂಟೆ
ಅಂದ್ರೆ ಹೋ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಕಲ್ಟಿವೇಟರ್. ಕಲ್ಟಿವೇಟರ್. ಸೊ ಇವು ಮೂರನ್ನ ನೀವ್ ನೆನ್ಪಿಟ್ಕೊಬೇಕಾಗತ್ತೆ. ಇವು ನಮ್ಮ ಕೃಷಿ ಉಪಕರಣಗಳು. ಒಂದೊಂದನ್ನೇ ನೋಡ್ತಾ ಹೋಗೋಣ. ನನ್ನ ಸ್ಕ್ರೀನ್ ಶೇರ್ ಮಾಡ್ತೇನೆ ನಾನು. ನಿಮ್ಗೆ ಕಾಣಿಸ್ತಾ ಇದೆಯಾ ಅಂತ ಹೇಳಿ ನನ್ಗೆ. ಓಕೆ, ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ? ಇದು ಏನಿದು? ನೇಗಿಲು. ಮರದ ನೇಗಿಲು. ನೋಡಿ, ಹೀಗಿರುತ್ತೆ ನೇಗಿಲು. ಈ ನಡುವೆ ಕಬ್ಬಿಣದ ನೇಗಿಲು ಕೂಡ ಬಂದಿದೆ, ಅದನ್ನ ನೋಡಬಹುದು. ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಪ್ಲೋ ಅಂತ ಕರಿತೀವಿ. ಏನ್ ಈ ನೇಗಿಲಿನ ಕೆಲ್ಸ? ಏನ್ ಮಾಡ್ತೀವಿ ನಾವು ನೇಗಿಲಿನ ಸಹಾಯದಿಂದ? ಮಣ್ಣನ್ನ ಉಳುಮೆ ಮಾಡೋದಕ್ಕೋಸ್ಕರ, ಬೆಳೆಗಳ ಗೊಬ್ಬರಗಳನ್ನ ಹಾಕ್ಲಿಕ್ಕೆ, ಕಳೆಗಳನ್ನ ತೆಗಿಲಿಕ್ಕೆ, ಮಣ್ಣನ್ನ ಪುಡಿ ಮಾಡೋದಕ್ಕೆ, ಮುಂತಾದ ಕೆಲಸಕ್ಕೆ ಅನಾದಿ ಕಾಲದಿಂದ, ಅಂದ್ರೆ ನಮ್ಮ ತಾತನ ಕಾಲದಿಂದ ಅಂತ ಹೇಳ್ತೀವಲ್ಲ, ಅದನ್ನೇ ಇಲ್ಲಿ ಅನಾದಿ ಕಾಲದಿಂದ, ಹಿಂದಿನ ಕಾಲದಿಂದ ಬಳಸ್ಕೊಂಡ್ ಬರ್ತಾ ಇರುವಂತದ್ದು ಅಂದ್ರೆ ನೇಗಿಲು. ಈ ಸಲಕರಣೆಯನ್ನ ಮರದಿಂದ ಮಾಡಲಾಗಿದ್ದು, ಎತ್ತುಗಳಿಂದ ಅಥವಾ ಇತರ ಪ್ರಾಣಿಗಳಿಂದ ಅಥವಾ ಕುದುರೆ, ಒಂಟೆ ಇತ್ಯಾದಿಯಿಂದ ಎಳೆಯಲಾಗುತ್ತೆ. ಇದು ಬಲಯುತವಾದಂತಹ ತ್ರಿಕೋಣ ಆಕಾರದ ಕಬ್ಬಿಣದ ಚೂರಿಂದ ಕೂಡ ಮಾಡಬಹುದು. ಅದನ್ನ ಕುಳ ಅಂತ ಕರಿತೀವಿ. ಆ ಕಬ್ಬಿಣದ ಚೂರಿ ಏನ್ ಹೊಂದಿರುತ್ತೆ ಅದನ್ನ. ನಿಮ್ಮ ಟೆಕ್ಸ್ಟ್ ಬುಕ್ ನ ಓಪನ್ ಮಾಡಿದ್ರೆ ಅಲ್ಲೂ ಒಂದು ಪಿಕ್ಚರ್ ನ ನಾವು ನೋಡಬಹುದು. ಉದ್ದನೆಯ ಮರದ ತುಂಡು ನೇಗಿಲಿನ ಮುಖ್ಯ ಭಾಗವಾಗಿದ್ದು, ಅದನ್ನ ಈಚು ಅಂತ ಕರೀತಾರೆ. ಏನನ್ನ? ಆ ಉದ್ದವಾಗಿರುವಂತಹ ಮರದ ತುಂಡನ್ನ. ಈಚಿನ ಒಂದು ತುದಿಯಲ್ಲಿ ಹಿಡಿಕೆ ಅಥವಾ ಮೇಣಿ ಅಂತ ಇರುತ್ತೆ. ಇನ್ನೊಂದು ತುದಿಯನ್ನ ಎತ್ತುಗಳ ಕುತ್ತಿಗೆ ಮೇಲೆ ಇಟ್ಟಿರ್ತಾರೆ. ಅದನ್ನ ನೊಗ ಅಂತ ಹೇಳ್ತಾರೆ. ಸೊ ಇದೇ ಒಂದು ಪಿಕ್ಚರ್ ನ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ ಕಾಣ್ತಾ ಹೋಗಬಹುದು. ಇಲ್ಲೂ ಕೂಡ ನೀವು ನೋಡಬಹುದು ಈ ಪಿಕ್ಚರ್ ಅನ್ನ, ಯಾವ ರೀತಿಯಾಗಿ ಇದು ಇದೆ ಅಂತ ಅನ್ಬಿಟ್ಟು. ಇಲ್ಲಿ ಈ ಭಾಗ, ಮೇಲಿನ ಭಾಗ ಏನಿದೆ ಇದು, ಇದನ್ನ ನಾವು ನೊಗ ಅಂತ ಕರಿತೀವಿ. ಈ ಭಾಗವನ್ನ ನೊಗ ಅಂತ ಕರಿತೀವಿ. ಅದೇ ರೀತಿ ಈಚಿನ ಭಾಗ, ಈ ಒಂದು ಕೋಲಾಕಾರದ ಭಾಗ ಏನಿದೆ, ಇದನ್ನ ನಾವು ಈಚು ಅಂತ ಕರಿತೀವಿ. ಇಲ್ಲಿ ಕಬ್ಬಿಣದ ಒಂದು ತಟ್ಟೆ ಸಹ ನೀವು ಕಾಣ್ತಾ ಹೋಗಬಹುದು. ಅದು ನೇಗಿಲಿನ ಹುಳವಾಗಿರುತ್ತೆ. ಸೊ ಈ ತರದಲ್ಲಿ ನಾವು ನೇಗಿಲನ್ನ ಉಪಯೋಗಿಸ್ಕೊಂತ ಹೋಗ್ತೀವಿ. ನೇಗಿಲಿನ ಹುಳವಾಗಿರುತ್ತೆ ಇದು. ಇತ್ತೀಚಿನ ದಿನಗಳಲ್ಲಿ ಕಬ್ಬಿಣದ ನೇಗಿಲುಗಳು ಕೂಡ ಸ್ಥಳೀಯವಾಗಿ ನಮ್ಗೆ ದೊರಕ್ತಾ ಬರುತ್ತೆ. ಇದು ನೇಗಿಲಿನ ಕುರಿತಾಗಿತ್ತು. ಸೊ ನೀವು ರೈತಾಪಿ ವರ್ಗಕ್ಕೆ ಸೇರಿದ್ರೆ ನಿಮ್ಮ ಮನೆಗಳಲ್ಲಿ ಇಂತಹ ಸರಕುಗಳನ್ನ ನೀವು ನೋಡ್ತಾ ಹೋಗ್ಬಹುದು. ಇದನ್ನ ಸರಕೆ ಅಂತ ಕರಿತೀವಿ ಹೀಗಿರೋದ್ನ. ಇದು ಕುಂಟೆ, ಇದು ನೇಗಿಲು ಹೀಗಿರುತ್ತೆ. ಇದು ನೊಗ, ನಾಗ್ಲೇ ಹೇಳ್ದಂಗೆ ಈ ರೀತಿಯಾಗಿ ಎರಡು ತುದಿಯಲ್ಲಿ ಇರುತ್ತೆ. ಇದು ಕುಡುಗೋಲು. ಕುಡುಗೋಲನ್ನ ಏನಕ್ಕೆ ಬಳಸ್ತೀವಿ ನಾವು? ಕಡಿಲಿಕ್ಕೆ ಅಲ್ವಾ? ಅಷ್ಟ್ ಮಾತ್ರ ಅಲ್ಲ, ಬೆಳೆಗಳನ್ನ ಕಟ್ ಮಾಡ್ಲಿಕ್ಕೆ, ಕಟಾವು ಮಾಡ್ಲಿಕ್ಕೆ ಮಾಡ್ತೀವಿ. ಇದು ಪಿಕಾಸಿ. ಆಯ್ತಾ? ಈ ರೀತಿಯಾಗಿ ಇರುತ್ತೆ. ಇದನ್ನೆಲ್ಲ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಭಾಗ ಏನಿದೆ, ಇದೊಂದು ಡಯಾಗ್ರಾಮ್ ನಮ್ಮ ವಿದ್ಯಾರ್ಥಿಯೊಬ್ಬರು ಬರೆದದ್ದು. ಈ ಡಯಾಗ್ರಾಮ್ ಬಂದು ಏನನ್ನ ಹೋಲುತ್ತೆ? ಎಡಕುಂಟೆಯನ್ನ ಹೋಲುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿದ್ರೆ ಆ ಪಿಕ್ಚರ್ ಅನ್ನ ನೀವು ನೋಡಬಹುದು. ತುಂಬಾ ಸರಳವಾಗಿರುವಂತಹ ಉಪಕರಣ ಇದು. ಕಳೆಗಳನ್ನ ತೆಗಿಲಿಕ್ಕೆ, ಅಂದ್ರೆ ವೀಡ್ಸ್, ಕಳೆಗಳು ಅಂದ್ರೆ ವೀಡ್ಸ್ ಗಳನ್ನ ತೆಗಿಲಿಕ್ಕೆ ಮತ್ತು ಮಣ್ಣನ್ನ ಸಡಿಲಗೊಳಿಸಲಿಕ್ಕೆ ನಾವು ಬಳಸ್ತೀವಿ. ಇದು ಮರ ಅಥವಾ ಕಬ್ಬಿಣದಿಂದ ಉದ್ದನೆಯ ತುಂಡನ್ನ ಹೊಂದಿರುತ್ತೆ. ಮತ್ತೆ ಅಗಲವಾದಂತಹ ಬಲಯುತವಾದಂತಹ ಒಂದು ಕಬ್ಬಿಣದ ತಟ್ಟೆಯಂತಹ ರಚನೆಯನ್ನ ನೋಡಬಹುದು. ಈ ಬೆಂಟ್ ಪ್ಲೇಟ್ ಅಂತ ಇದೆಯಲ್ಲ, ಇದು ಬಂದು ಆ ಕಬ್ಬಿಣದ ರಚನೆಯಾಗಿರುತ್ತೆ. ಇದರ ಒಂದು ತುದಿಯಲ್ಲಿ ಅಳವಡಿಸಲಾಗಿರುತ್ತೆ ಮತ್ತು ಇದು ಬ್ಲೇಡ್ ನಂತೆ ಕೆಲಸ ಮಾಡುತ್ತೆ. ಇದು ಸಹ ಪ್ರಾಣಿಗಳಿಂದ ಎಳೆಯಲ್ಪಡಬಹುದು. ಸೊ ಇದು ಹೀಗಿರುತ್ತೆ. ನೀವು ನೋಡಬಹುದು, ಹಿಡಿಕೆ ಇದೆ. ಗ್ರಿಪ್ ಅಂತ ಹೇಳಿದ್ರೆ ಹಿಡಿಕೆ ಅಂತ ಅರ್ಥ ಆಯ್ತಾ? ಹ್ಯಾಂಡಲ್ ಅಂದ್ರೆ ಕೈ ಹಿಡಿಕೆ. ಆ ಬೀಮ್ ಅಂತ ಹೇಳಿದ್ರೆ ನೊಗ, BEAM ಅಂತ ಇದೆಯಲ್ಲ, ಅದು ನೊಗ. ಕೆಳಗಡೆ ಸರಳು ಅಥವಾ ರಾಡ್ ಅನ್ನ ಕಾಣಬಹುದು. ಮತ್ತೆ ಬಾಗಿದ ತಟ್ಟೆಯನ್ನ ನೀವು ನೋಡಬಹುದು. ಎಷ್ಟು ನೀಟಾಗಿ ಬರ್ತಿದ್ದಾರಲ್ಲ. ನೀವು ಈ ರೀತಿ ಒಂದು ಡಯಾಗ್ರಾಮ್ ಅನ್ನ ಬರೀಲಿಕ್ಕೆ ಪ್ರಯತ್ನವನ್ನ ಮಾಡಿ. ಇದು ಎಡೆಕುಂಟೆ, ಹೋ ಅಂತ ಕರಿತೀವಲ್ಲ ಅದು. ಇನ್ ಮೂರನೇ ನೋಡಿ, ಈ ರೀತಿಯಾಗಿ ಇರುತ್ತೆ. ಮನೆಗಳಲ್ಲೂ ನಾವು ನೋಡ್ತಾ ಹೋಗಬಹುದು. ಮನೇಲಿ ಉದ್ಯಾನವನಗಳಿದ್ರೆ ನಾವು ಹೇಗ್ ಬಳಸ್ತೀವಿ ಅಂತ.
ಈ ಒಂದು ಚಿತ್ರದಲ್ಲಿ ಟ್ರ್ಯಾಕ್ಟರ್ ಹಾಕಿದೀವಲ್ಲ, ಇದನ್ನ ನಾವು ಕಲ್ಟಿವೇಟರ್ ಅಂತ ಕರಿತೀವಿ. ಇವಾಗೆಲ್ಲ ಬಿತ್ತನೆಯನ್ನ ಮಾಡ್ಲಿಕ್ಕೆ ಅಥವಾ ಉಳುಮೆಯನ್ನ ಮಾಡ್ಲಿಕ್ಕೆ ಕಲ್ಟಿವೇಟರ್ ನ ಬಳಸ್ತಾರೆ. ಸೊ ಇದು ನಮ್ಮ ದೈಹಿಕ ಶ್ರಮ ಮತ್ತು ಸಮಯವನ್ನ ಉಳಿತಾಯ ಮಾಡುತ್ತೆ. ಸೇವಿಂಗ್ ಟೈಮ್ ಅಂಡ್ ಲೇಬರ್ ಅಂತ ಕರಿತೀವಿ. ಈಗ ಹಿಂದೆಲ್ಲ ಏನಾಗ್ತಿತ್ತು, ಎಲ್ಲಾರ ಮನೆಗಳಲ್ಲೂ ರುಬ್ಬು ಕಲ್ಲು ಇರ್ತಾ ಇತ್ತು. ಚಟ್ನಿಯನ್ನ ಅರಿಬೇಕಾ, ಸಾಂಬಾರ್ ಪದಾರ್ಥವನ್ನ ಅರಿಬೇಕಾ, ಮಸಾಲೆ ಪದಾರ್ಥವನ್ನ ಅರಿಬೇಕಾ, ರುಬ್ಬೋ ಕಲ್ಲಲ್ಲಿ ಏನ್ ಮಾಡ್ತಾ ಇದ್ರು, ಚೆನ್ನಾಗಿ ರುಬ್ತಾ ಇದ್ರು. ಆದ್ರೆ ಈಗ ರುಬ್ಬೋ ಕಲ್ಲಿನ ಬದ್ಲಿಗೆ ಏನ್ ಬಂದಿದೆ, ಮಿಕ್ಸಿ ಅಂತ ಬಂದಿದೆ ಅಲ್ವಾ. ಒಂದ್ಸಲ ಮಿಕ್ಸಿ ಲೋಡ್ ಮಾಡ್ಬಿಟ್ಟು ಕರೆಂಟ್ ಆನ್ ಮಾಡಿದ್ರೆ ಡ್ರರ್ ಅಂತ ತಿರುಗುತ್ತೆ. ಬೇಕಾದಂತ ನುಣುಪಾದಂತ ರೀತಿಲಿ ಮಸಾಲೆ ಅರಿಲಿಕ್ಕೆ ಆಗುತ್ತೆ. ಸೊ ಇದು ಏನನ್ನ ನಮ್ಗೆ ಸಹಾಯ ಮಾಡ್ತಾ ಇದೆ, ಸಮಯವನ್ನ ಉಳಿಸ್ತಾ ಇದೆ ಮತ್ತೆ ಪರಿಶ್ರಮವನ್ನ ಉಳಿಸ್ತಾ ಇದೆ. ಅದೇ ರೀತಿ ಹಿಂದೆ ಎಲ್ಲ ಎತ್ತಿಗೆಲ್ಲ ನೊಗವನ್ನ ಕಟ್ಟಿ ನೇಗಿಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಅದ್ರ ಬದ್ಲಿಗೆ ಈಗ ಕಲ್ಟಿವೇಟರ್ ಬಂದಿದೆ. ಸೊ ಇದು ಟ್ರ್ಯಾಕ್ಟರ್ಗೆ ಈ ರೀತಿ ಕಟ್ಲಾಗಿರುತ್ತೆ. ಅದರಿಂದ ಈ ಒಂದು ನೆಲವನ್ನ ಉಳುಮೆ ಮಾಡ್ಲಿಕ್ಕೆ ಇದು ಸಹಾಯ ಮಾಡ್ತಾ ಬರುತ್ತೆ. ನೀವು ಪಿಕ್ಚರ್ ಅಲ್ಲಿ ಕಾಣ್ತಾ ಇರಬಹುದು, ಕಲ್ಟಿವೇಟರ್ ನ ಕೆಲವೊಂದು ಪಿಕ್ಚರ್ ಗಳು ಇದಾಗಿರುತ್ತೆ. ನೋಡಿ ಈ ರೀತಿ ನೆಲವನ್ನ ಎಳಿಲಿಕ್ಕೆ ಸಹಾಯ ಮಾಡುತ್ತೆ. ನೋಡಿದ್ರಾ, ಈ ತರ ಟ್ರ್ಯಾಕ್ಟರ್ಗೆ ಅದನ್ನ ಸಿಂಪಡಿಸಲಾಗಿರುತ್ತೆ. ಇದು ಬೇಡದೆ ಇರುವಂತಹ, ನಾನು ಲಂಪ್ಸ್ ಅಂತ ಹೇಳಿದ್ನಲ್ಲ, ಅಂತ ಹೇಳಿದ್ರೆ ಬೇಡದೆ ಇರುವಂತಹ ದೊಡ್ಡದಾದಂತಹ ಮಣ್ಣಿನ ರಾಶಿಗಳೇನಿರುತ್ತೆ ಅದನ್ನ ಎಳೆದ್ ಹಾಕ್ಲಿಕ್ಕೆ ಈ ರೀತಿಯಾದದ್ನ ನಾವು ಬಳಸ್ತಾ ಹೋಗ್ತೀವಿ. ನೋಡಿದ್ರಾ, ಈ ರೀತಿಯಾಗಿ ಇರುತ್ತೆ. ಇವೆಲ್ಲವೂ ಕೂಡ ಕಲ್ಟಿವೇಟರ್ ಗಳಿಗೆ ಉದಾಹರಣೆ ಆಗಿದೆ. ಟ್ರ್ಯಾಕ್ಟರ್ ಕಟ್ಟುವಂತಹ ಕಲ್ಟಿವೇಟರ್ ಈ ರೀತಿಯಾಗಿ ಇರುತ್ತೆ. ಓಕೆ. ಸೊ ಇದಿಷ್ಟು ಕೆಲವೊಂದು ಕೃಷಿ ಪದ್ಧತಿಯಲ್ಲಿ ಮಣ್ಣನ್ನ ಹದಗೊಳಿಸುವಿಕೆ ವಿಭಾಗದಲ್ಲಿ ನಾವು ಮಣ್ಣನ್ನ ಸರಿದೂಗಿಸ್ಲಿಕ್ಕೆ ಕೆಲವೊಂದಿಷ್ಟು ಕೃಷಿ ಉಪಕರಣಗಳ ಬಗ್ಗೆ ತಿಳ್ಕೊಬೇಕಿತ್ತು. ಅದ್ರಲ್ಲಿ ಇಂಪಾರ್ಟೆಂಟ್ ಆಗಿರೋದು ನೇಗಿಲು, ಎಡಕುಂಟೆ ಹಾಗೂ ಕಲ್ಟಿವೇಟರ್. ಇದ್ರ ಬಗ್ಗೆ ನಾವು ಚಿತ್ರ ಸಹಿತವಾಗಿ ಅರ್ಥೈಸ್ಕೊಳ್ಳುವಂತ ಪ್ರಯತ್ನ ಪಟ್ವಿ. ಈಗ ಇದು ಮಣ್ಣನ್ನ ಹದಗೊಳಿಸುವಿಕೆಗೆ ಮಾಡುವಂತ ವಿಧಾನ. ಈಗ ನಾವು ಮಣ್ಣನ್ನ ಹದಗೊಳಿಸಿದ ನಂತರ ಮಾಡುವಂತ ಮುಂದಿನ ಒಂದು ಸಿಸ್ಟಮ್ ಅಥವಾ ಮುಂದಿನ ಸ್ಟೆಪ್ ಅಂತ ಹೇಳಿದ್ರೆ ಅದು ಬಿತ್ತನೆ. ಬಿತ್ತನೆ ಅಂದ್ರೆ ಏನು, ಸೋಯಿಂಗ್ ಅಂತ. ಇದನ್ನ ಹೇಳ್ಬೇಕಾದ್ರೆ ಒಂದ್ ಮಾತು ನಿಮ್ಗೆ ಹೇಳ್ಬೇಕು. ಆಚಾರ್ಯ ಮಹತ್ಪ್ರಿಯ ಅಂತ ಒಬ್ರು ಮಹಾಗುರುಗಳಿದ್ದಾರೆ. ಅವ್ರೊಂದ್ ಮಾತನ್ನ ಹೇಳ್ತಾರೆ, ವೆನ್ ದ ಲ್ಯಾಂಡ್ ಇಸ್ ಫರ್ಟೈಲ್ ಯು ನೀಡ್ ನಾಟ್ ಹ್ಯಾವ್ ಟು ಸೋ ದ ಸೀಡ್ಸ್, ಇಫ್ ಯು ಥ್ರೋ ದ ಸೀಡ್ಸ್ ಆಲ್ಸೋ ಇಟ್ ವಿಲ್ ಜರ್ಮಿನೇಟ್ ಇನ್ ಟು ಅ ಪ್ಲಾಂಟ್ ಅಂತ ಹೇಳಿದ್ರು. ಏನಿದ್ರ ಅರ್ಥ, ಒಂದು ಕೃಷಿ ಭೂಮಿ ಅದು ತುಂಬಾ ಫಲವತ್ತಾಗಿದ್ರೆ ಅಂದ್ರೆ ತುಂಬಾ ಒಳ್ಳೆಯ ಪೋಷಕಾಂಶವನ್ನ ಹೊಂದಿರುವಂತಹ ಫಲವತ್ತಾದಂತಹ ಭೂಮಿ ಆಗಿದ್ರೆ ನೀವಲ್ಲಿ ಬೀಜಗಳನ್ನ ಬಿತ್ತನೆ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನ ಸುಮ್ನೆ ಹಿಂಗ್ ಎಸೆದ್ರೂ ಕೂಡ ಒಳ್ಳೊಳ್ಳೆ ಸಸ್ಯಗಳನ್ನ ನೀವು ಬೆಳಿಲಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಅವ್ರು ಹೇಳೋದು, ನಮ್ಮ ಮನಸ್ಸು ಏನಿದೆ ಅದು ಸಹ ಆ ಕೃಷಿ ಭೂಮಿಯಂತೆ ಫಲವತ್ತಾಗಿರ್ಬೇಕು. ಆಗ ಮಾತ್ರ ನಮ್ಮ ಕಣ್ಣ ಮುಂದೆ ಬರುವಂತಹ ಒಳ್ಳೆಯ ವಿಷಯಗಳು, ಒಳ್ಳೆಯ ಪಾಠಗಳು, ವಿವೇಕಗಳು ಅವೆಲ್ಲವೂ ಕೂಡ ನಮ್ಮ ಮನದೊಳಗಡೆ ಆಳವಾಗಿ ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಅದು ಒಂದು ಸುಂದರವಾದಂತಹ ಸಸ್ಯವಾಗಿ ಬೆಳೆದು ಹೆಮ್ಮರವಾಗಿ ಬೇರೆಯವ್ರಿಗೂ ಕೂಡ ಹಣ್ಣನ್ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ ಅಲ್ವಾ. ಸೊ ಇದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ ಈ ಒಂದು ಪುಟ್ಟ ವಯಸ್ಸು. ನಿಮ್ಗೆ ಎಷ್ಟು ವಯಸ್ಸಿರಬಹುದು, 12-13 ವರ್ಷ ಅಲ್ವಾ. ಟೀನೇಜ್, ಹದಿಹರಿಯಕ್ಕೆ ಪ್ರವೇಶವನ್ನ ಪಡೆದಿದ್ದೀರಾ. ಇಂತಹ ಒಂದು ಸಂದರ್ಭದಲ್ಲೇ ನೀವು ನಮ್ಮ ಸಾಹಿತ್ಯ ಬಗ್ಗೆ ಆಗಿರಬಹುದು, ನಮ್ಮ ಸಂಸ್ಕೃತಿಯ ಬಗ್ಗೆ ಆಗಿರಬಹುದು, ನಮ್ಮ ದೇಶ, ಭಾಷೆ, ಹ ಆ ಉಡುಗೆ ತೊಡುಗೆ, ಇವೆಲ್ಲದರ ಬಗ್ಗೆ ಪಾಠವನ್ನ, ಅಕಾಡೆಮಿಕಲ್ ನಾಲೆಡ್ಜ್, ಶೈಕ್ಷಣಿಕ ಪಾಠದ ಜೊತೆಗೆ ಇತರವಾದಂತಹ ಜ್ಞಾನವನ್ನ ಕೂಡ ಪಡ್ಕೊಳ್ಳುವಂತಹ ಶಕ್ತಿಯನ್ನ, ಅದ್ರ ಕಡೆಗೆ ಉತ್ಸುಕತೆಯನ್ನ, ಇಂಟ್ರೆಸ್ಟ್ ಅನ್ನ ನೀವು ತೋರಿಸ್ತಾ ಬಂದಾಗ ಆಚಾರ್ಯ ಮಹತ್ರಿ ಅವರು ಹೇಳ್ದಂಗೆ ನಮ್ಮಲ್ಲೂ ಕೂಡ ಅಂತಹ ಒಂದು ಆಸಕ್ತಿ ಮನೆ ಮಾಡಿದಾಗ ಉತ್ತಮವಾದಂತಹ ಇಳುವರಿಯನ್ನ ಭೂಮಿ ಹೇಗೆ ಕೊಡುತ್ತೋ ನಾವು ಕೂಡ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಮಕ್ಕಳಾದಂತಹ ನೀವು ಆಸಕ್ತಿ ವಹಿಸ್ಬೇಕು. ಶಿಕ್ಷಕರಾದಂತಹ ತಾವೆಲ್ಲರೂ ಮಕ್ಕಳಲ್ಲಿ ಅಂತಹ ಆಸಕ್ತಿಯನ್ನ ಹೆಚ್ಚಿಸುವಂತಹ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇರ್ಬೇಕು ಅಂತ ಈ ಮೂಲಕ ನಾವು ವಿನಂತಿಸ್ಕೊಳ್ತೇವೆ.
ಈಗ ಬ್ಯಾಕ್ ಟು ನಮ್ಮ ವಿಜ್ಞಾನದ ಚಾಪ್ಟರ್ ಬಿತ್ತನೆ ಅಥವಾ ಸೋಯಿಂಗ್ ಬಗ್ಗೆ ನಾವು ತಿಳ್ಕೊಳೋದು ಅಂತ ಹೇಳಿದ್ರೆ, ಬಿತ್ತನೆಯು ಬೆಳೆಯ ಉತ್ಪಾದನೆಗೆ ತುಂಬಾ ಪ್ರಮುಖವಾದಂತಹ ಭಾಗವಾಗಿದೆ. ಇಲ್ಲಿ ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರ, ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನ ನಾವು ಆಯ್ದುಕೊಳ್ಬೇಕಾಗತ್ತೆ. ಏನೇನಿರ್ಬೇಕು ಬೀಜದ ಕ್ವಾಲಿಟಿಲಿ? ಒಳ್ಳೆ ತಳಿಯಾಗಿರ್ಬೇಕು ಅದು ಮೊದಲನೇದಾಗಿ. ಮತ್ತೆ ಆರೋಗ್ಯಕರವಾಗಿರ್ಬೇಕು. ಕೆಟ್ಟ್ ಹೋಗಿರುವಂತಹ ಬೀಜವನ್ನ ಯಾರಾದ್ರೂ ಬಿತ್ತನೆ ಮಾಡ್ತಾರಾ? ಇಲ್ಲ. ಅದ್ರಿಂದ ಒಳ್ಳೆಯ ಸಸ್ಯವನ್ನ ಬೆಳಿಲಿಕ್ಕೆ ಆಗಲ್ಲ. ಆರೋಗ್ಯಕರವಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕದು. ಹುಳಗಿಳ ಬಿದ್ದಿರ್ಬಾರ್ದು. ಮತ್ತೆ ಉತ್ತಮವಾಗಿರುವಂತಹ ಗುಣಮಟ್ಟವನ್ನ ಹೊಂದಿರ್ಬೇಕು. ಒಳ್ಳೆ ಕ್ವಾಲಿಟಿಯನ್ನ ಹೊಂದಿರ್ಬೇಕು. ಅರ್ಥ ಆಯ್ತಾ? ಹೀಗೆ ಆಯ್ದುಕೊಳ್ಳುವಂತಹ ಬೀಜಗಳು ರೈತರಿಗೆ ಅಧಿಕವಾದಂತಹ ಇಳುವರಿಯನ್ನ ನೀಡುವ ಬೀಜಗಳ ಬಳಕೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾ ಹೋಗ್ತಾರೆ. ಸೊ ಇದ್ರ ಬಗ್ಗೆ ಒಂದು ಚಟುವಟಿಕೆ ಇದೆ. ಒಂದು ಬೀಕರ್‌ನ ತೆಗೆದುಕೊಂಡು ಅದರ ಅರ್ಧ ಭಾಗದವರೆಗೆ ನೀರನ್ನ ತುಂಬಿ, ಒಂದು ಮುಷ್ಟಿಯಷ್ಟು ಗೋಧಿ ಕಾಳನ್ನ ಅದಕ್ಕೆ ಹಾಕಿ, ಚೆನ್ನಾಗಿ ಕಲಕಿ, ಸ್ವಲ್ಪ ಸಮಯದವರೆಗೆ ಕಾಯ್ಬೇಕು. ಬೀಜಗಳೇನಾದ್ರೂ ನೀರಿನ ಮೇಲ್ ತೇಲ್ತಾ ಇದ್ರೆ, ಒಂದು ವೇಳೆ ಬೀಜಗಳು ತೇಲ್ತಾ ಇರೋದು ಕಂಡು ಬಂದ್ರೆ, ಅವು ಮುಳುಗಿರುವ ಬೀಜಗಳಿಗಿಂತ ಹಗುರವಾಗಿದೆ ಅಂತ ಅರ್ಥ. ಮತ್ತೆ ಭಾರವಿಲ್ಲ ಅಂತ ಅರ್ಥ. ಯಾಕೆ ಹಗುರವಾಗಿರುತ್ತೆ? ಹಾನಿಗೆ ಒಳಗಾದ ಬೀಜಗಳು ಟೊಳ್ಳಾಗಿರುತ್ತೆ. ಆ ಟೊಳ್ಳಾಗಿರೋದ್ರಿಂದ ಅದು ಹಗುರವಾಗಿರುತ್ತೆ, ನೀರಿನ ಮೇಲ್ ತೇಲುತ್ತೆ. ಸೊ ಇದು ಆರೋಗ್ಯಕರ ಬೀಜವನ್ನ ಮತ್ತೆ ಹಾನಿಗೊಂಡ ಬೀಜಗಳನ್ನ ಪ್ರತ್ಯೇಕಿಸೋಕೆ ಒಂದು ಉತ್ತಮವಾದಂತಹ ವಿಧಾನ ಅಂತಾನೆ ಹೇಳ್ಬಹುದು. ಇನ್ನು ಬಿತ್ತನೆ ಮೊದಲು ಬಿತ್ತನೆ ಮಾಡುವ ಮೊದಲು ಬಿತ್ತನೆಗೆ ಬಳಸುವಂತಹ ಸಲಕರಣೆ ಬಗ್ಗೆ ತಿಳಿದುಕೊಳ್ಳೋದು ಒಂದು ಪ್ರಮುಖವಾದಂತಹ ಕೆಲಸವಾಗಿರುತ್ತೆ. ಇಲ್ಲಿ ಒಂದು ಸಾಂಪ್ರದಾಯಿಕವಾದಂತಹ ಸಲಕರಣೆಗಳಿರುತ್ತೆ. ಅಂದ್ರೆ ಟ್ರೆಡಿಷನಲಿ ಯೂಸ್ಡ್ ಸಲಕರಣೆ. ಇದನ್ನ ನಾವು ಒಂದು ಆಲಿಕೆ ಇರುತ್ತೆ. ಇದನ್ನ ನಾವು ಕೂರಿಗೆ ಅಂತ ಕರಿತೀವಿ. ಏನಂತ ಕರಿತೀವಿ? ಕೂರಿಗೆ. ಈ ಕೂರಿಗೆಯನ್ನ ಇಂಗ್ಲಿಷ್‌ನಲ್ಲಿ ನಾವು ಸೀಡ್ ಡ್ರಿಲ್ ಅಂತ ಕರಿತೀವಿ. ಬಿತ್ತನೆಯನ್ನ ಮಾಡ್ಲಿಕ್ಕೆ ಬಳಸುವಂತಹದ್ದು. ಮೇಡಮ್, ಇದಕ್ಕೂ ಸಂಬಂಧಪಟ್ಟಂತಹ ಚಿತ್ರಗಳೇನಾದ್ರೂ ನಾವು ಕಾಣ್ಲಿಕ್ಕೆ ಸಾಧ್ಯವಾಗುತ್ತಾ ಅಂತ ನೀವ್ ಕೇಳೋದಾದ್ರೆ, ಖಂಡಿತವಾಗ್ಲು ಅದಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳನ್ನು ಕೂಡ ನಾನು ನಿಮ್ ಮುಂದೆ ತಂದಿದ್ದೀನಿ. ಪ್ರಸ್ತುತಪಡಿಸ್ತೀನಿ ಈಗ. ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಕಾಣ್ತಾ ಇದೆಯಾ? ಓಕೆ. ಇದು ನೋಡಿ, ವಾಗದೆ ಇರುವಂತಹ, ಮಾನವರು ಯೂಸ್ ಮಾಡುವಂತಹ ಮ್ಯಾನ್ಯುಯಲ್ ಕೂರಿಗೆ. ಈ ರೀತಿ 2 ಚಕ್ರ ಇರುತ್ತೆ. ಇಲ್ಲಿ ಒಂದು ರೀತಿಯಾದಂತಹ ಈ ಪೆಟ್ರೋಲ್ ಅನ್ನ ಹಾಕ್ಲಿಕ್ಕೆ ಬಳಸುವಂತ ಫೆನಲ್ ಇರುತ್ತೆ. ಅದ್ರ ಕೆಳಗಡೆ ಈ ಬೀಜವನ್ನ ಬಿತ್ತನೆ ಮಾಡ್ಲಿಕ್ಕೆ ಬಳಸ್ತಾ ಹೋಗ್ತಾರೆ. ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ನೋಡಿದಾಗ ಟ್ರೆಡಿಷನಲ್ ಮೆಥಡ್ ಅಲ್ಲಿ, ಅಂದ್ರೆ ಸಾಂಪ್ರದಾಯಿಕ ಮೆಥಡ್ ಅಲ್ಲಿ ಇದೇ ರೀತಿ ಇರುತ್ತೆ. ಬೀಜಗಳನ್ನ ಕೂರಿಗೆಯ ಆಲಿಕೆಯಲ್ಲಿ ತುಂಬುತ್ತಾರೆ. ಚೂಪಾದ ತುದಿಗಳಿಂದ 2 ಅಥವಾ 3 ಕೊಳವೆಗಳ ಮೂಲಕ ಕೆಳಗ್ ಬರುತ್ತೆ. ಈ ತುದಿಗಳ ಮಣ್ಣಿನೊಳಗೆ ಚುಚ್ಚಿ ಬೀಜಗಳನ್ನ ಬಿತ್ತಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ. ಇದು ಬಿತ್ತನೆಯ ಸಾಂಪ್ರದಾಯಿಕ ವಿಧಾನ. ಈ ರೀತಿಯಾಗಿ ಚಿತ್ರದಲ್ಲಿ ಕಾಣ್ತಾ ಇರೋದು. ಈಗ ಯಾಂತ್ರಿಕವಾದಂತಹ ಕೂರಿಗೆ ಸಹ ಬಂದಿದೆ. ಯಾಂತ್ರಿಕ ಕೂರಿಗೆ ಯಾವ ರೀತಿ ಇರುತ್ತೆ? ನೀವು ಕಾಣ್ತಾ ಇರಬಹುದು, ಈ ರೀತಿಯಾಗಿರುತ್ತೆ. ಇಲ್ಲಿ ಈ ಜಾಗ ಏನಿದೆ, ಬಿಳಿಯ ಬಣ್ಣದ ಜಾಗ, ಇಲ್ಲಿ ಬೀಜಗಳನ್ನ ಇಲ್ಲಿ ತುಂಬ್ತಾರೆ. ಇಲ್ಲಿ ಎಷ್ಟೋ ಪೈಪ್ಗಳನ್ನ ಕಾಣಬಹುದು ನೀವು. ಈ ಪೈಪ್ಗಳ ಮೂಲಕ ಈ ಬೀಜವನ್ನ ಬಿತ್ತಲಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ಒಂದು ಗ್ರೇಟೆಸ್ಟ್ ಅಡ್ವಾಂಟೇಜ್ ಏನಂದ್ರೆ, ಒಂದು ಸಮಯ ಉಳಿಯುತ್ತೆ, ಇನ್ನೊಂದು ಮಾನವನ ಶಕ್ತಿ ಉಳಿಯುತ್ತೆ. ಅವೆಲ್ಲಕ್ಕಿಂತ ಹೆಚ್ಚಾಗಿ ಈ ಬೀಜಗಳ ನಡುವೆ ಬೇಡದೇ ಇರುವಂತಹ ಗಿಡಗಳ ಬೆಳಿಲಿಕ್ಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ಒಂದು ಸ್ಪೇಸ್ ಅನ್ನೋದಿರುತ್ತೆ. ಮತ್ತೆ ಒಂದ್ರ ಮೇಲೆ ಒಂದು ಓವರ್ಲೋಡ್ ಆಗ್ಲಿಕ್ಕೆ ಶುರುವಾಗಲ್ಲ. ಈ ಬಿತ್ತನೆಯ ಬಗ್ಗೆ, ಈ ಕೂರಿಗೆ, ಯಾಂತ್ರಿಕ ಕೂರಿಗೆ ಎಲ್ಲ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಂತಾ ಹೋಗೋಣ. ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ನಿಮ್ಮೆಲ್ಲರಿಗೂ ಅರ್ಥವಾಯ್ತು, ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನೀವು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ, ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.